ನಾಳೆ ಬರುವಂಥ ಶನಿವಾರ ಮೇ 9ನೇ ತಾರೀಕಿಗೆ ನಮ್ಮೆಲ್ಲರ ಧೀಮಂತ ನಾಯಕರಾದಂಥ ರೈತ ನಾಯಕರಂಥ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಜೀವನದ ಒಂದು ನೆನಪನ್ನು ಇಟ್ಕೊಂಡು ಅವರ ವಿಚಾರಗಳು ಅವರ ಹೋರಾಟಗಳು ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆಯಾಗಿಟ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂಥೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಪೂರ್ವಭಾವಿ ಸಭೆಗೋಸ್ಕರ ಆಗಮಿಸಿದ್ವಿ. ತಮಗೆ ಗೊತ್ತಿರ್ಬೋದು, ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ ರೈತ ನಾಯಕರಾಗಿ ಅವ್ರು ಕೊಟ್ಟಂಥ ಅನೇಕ ಧೀಮಂತ ಕಾರ್ಯಕ್ರಮಗಳು, ರೈತ ಪರವಾದಂಥ ನಿಲುವುಗಳಿರ್ಬೋದು, ಈ ರೀತಿ ಅವ್ರು ಕೊಟ್ಟಂಥ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ದಾವಣಗೆರೆ ಕ್ಷೇತ್ರ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಸಂಘಟನೆಗೆ ಯಾವತ್ತೂ ಕೂಡ ಶಕ್ತಿ ತುಂಬಿದಂಥ ಕ್ಷೇತ್ರ ಇದು. ಮತ್ತು ಚಿತ್ರದುರ್ಗಕ್ಕೆ ಹತ್ತಿರ ಇರುವಂಥ ನಮ್ಮ ದಾವಣಗೆರೆ ಜಿಲ್ಲೆ ಆಗಿದ್ದರಿಂದ ಇಲ್ಲಿಂದನೇ 1-2 ಲಕ್ಷ ಜನ ಬರಬಹುದು ಅಂತೇಳಿ ನಮ್ದು ಎಲ್ಲರಿಗೂ ಕೂಡ ನಿರೀಕ್ಷೆ ಇದೆ. ಸೊ ಆ ದಿಕ್ಕಲ್ಲಿ ಇವತ್ತು ನಮ್ಮ ನಿಕಟಪುರ ಶಾಸಕರು ಇರ್ಬೋದು, ನಮ್ಮ ನಾಯಕರುಗಳಂಥ ರೇಣುಸ್ವಾಮಿ ಇರ್ಬೋದು, ನಮ್ಮ ಹಿರಿಯರಂಥ ಸಿದ್ದೇಶಣ್ಣ ಇರ್ಬೋದು, ಈ ರೀತಿ ಇವತ್ತು ಎಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಚರ್ಚೆಗಳಾಗಿದೆ. ವಿಶ್ವಾಸ ಇದೆ ನಮ್ಮ ದಾವಣಗೆರೆಯಿಂದನೇ 1.5 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಭಾಗದಿಂದ ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ. 2028ಕ್ಕೆ ಇಲ್ಲಿ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಅಲ್ಲ, ಈಗ BJP ಯಾವತ್ತೂ ಕೂಡ ಯುದ್ಧ ಬಂದ ಶಸ್ತ್ರಾಭ್ಯಾಸ ಅಂತ ಇಲ್ಲ. ಯಾವತ್ತೂ ಕೂಡ ಸಂಘಟನೆಗೆ ತಂದೆ ಆದಂಥ ಒಂದು ಶ್ರಮವನ್ನು ಹಾಕ್ತಾ ಇರ್ತಾರೆ. ನಮ್ಮ ಸಂಘಟನೆ ಚೌಕಟ್ಟಲ್ಲಿ ಆಗುವಂಥ ಒಂದೊಂದು ವ್ಯಕ್ತಿಗಳ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ, ಅದು ಪಕ್ಷಕ್ಕೆ ಪೂರಕವಾಗಿ ಅದೆಲ್ಲ ಆಗೇ ಆಗುತ್ತೆ ಹೊರತು ಅದು 2028, 27 ಅದ್ರ ಮುನ್ಸೂಚನೆ ಇದು ಯಾವುದು ಕೂಡ ಅಲ್ಲ. ನಮ್ಮ ಕರ್ತವ್ಯ ಒಂದು ರಾಜಕೀಯ ಪಕ್ಷವಾಗಿ ಇದ್ರ ಮುಖಾಂತರ ಯಡಿಯೂರಪ್ಪನವ್ರ ಪ್ರೇರಣೆ, ಇದ್ರ ಮುಖಾಂತರ ಒಂದು ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ತುಂಬುವಂಥ ಕಾರ್ಯ ಕೂಡ ಇದಾಗುತ್ತೆ. ವಿಶ್ವಾಸ ಇದೆ. ನಮ್ಮ ದಾವಣಗೆರೆ ಊರು ದೇವತೆ ಇದು ದುರ್ಗಾಂಬ ತಾಯಿಯ ಆಶ್ರಯದಿಂದ ನಿರೀಕ್ಷೆ ಇದೆ. ನೋಡೋಣ, ಎಲ್ಲ ತಾಯಿ ಬಿಟ್ಟಿರೋದು. ನಮ್ಮ ಈಗಿನ ಪ್ರಕಾರ ನಾನು ನಿನ್ನೆ ಹಾವೇರಿ ಜಿಲ್ಲೆಗೆ ನಾನು ಬೊಮ್ಮಾಯಿಯಣ್ಣ ಒಟ್ಟಿಗೆ ಮೀಟಿಂಗ್ ತೊಗೊಂಡಿದ್ವಿ. ರಾಜ್ಯಾಧ್ಯಕ್ಷರು ಮತ್ತು ರಾಮುಲು ಅವರು, ಕಾರಜೋಳ ಅವರು ಹೊಸಪೇಟೆ ಆ ಕಡೆ ಭಾಗದಲ್ಲಿ ಹೋಗಿದ್ದರು. ಇದು ವಿಶ್ವಾಸ ಒಂದು ವಾಲಂಟಿಯರ್ ಆಗಿ ಜನ ಹೊರಟಿದ್ದಾರೆ. ಅವ್ರು ಹೇಳ್ತಾರೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಯಾವುದಾರ ಒಂದು ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮ ತಲುಪಿದೆ. ಹಾಗಾಗಿ ಯಡಿಯೂರಪ್ಪನವ್ರಿಗೋಸ್ಕರ ನಾವು ಒಂದು 100 ರೂಪಾಯಿ ಖರ್ಚು ಮಾಡ್ಕೊಂಬರೋದು ನಮಗೇನೋ ದೊಡ್ಡದಲ್ಲ. ಹಾಗೆ ನಮ್ದು ಯಾವುದೇ ವ್ಯವಸ್ಥೆಗಳು ಬೇಕಾಗಿಲ್ಲ. ವಾಲಂಟಿಯರ್ ಆಗಿ ನಮ್ಮನೇಲಿರುವಂಥ ಬೈಕು, ನಮ್ಮನೇಲಿರುವಂಥ ಕಾರು ನಾವೇ ವ್ಯವಸ್ಥೆ ಮಾಡ್ಕೊಂಡು ಬರ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಆದರೂ ಕೂಡ ಸಂಘಟನೆಯಿಂದ ಗಮನ ಕೊಡ್ತಾರೆ. ಧೀಮಂತ ನಾಯಕರಾದಂಥ ರೈತ ನಾಯಕರಂಥ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಜೀವನದ ಒಂದು ನೆನಪನ್ನು ಇಟ್ಕೊಂಡು ಅವರ ವಿಚಾರಗಳು ಅವರ ಹೋರಾಟಗಳು ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆಯಾಗಿಟ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂಥೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಪೂರ್ವಭಾವಿ ಸಭೆಗೋಸ್ಕರ ಆಗಮಿಸಿದ್ವಿ. ತಮಗೆ ಗೊತ್ತಿರ್ಬೋದು, ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ ರೈತ ನಾಯಕರಾಗಿ ಅವ್ರು ಕೊಟ್ಟಂಥ ಅನೇಕ ಧೀಮಂತ ಕಾರ್ಯಕ್ರಮಗಳು, ರೈತ ಪರವಾದಂಥ ನಿಲುವುಗಳಿರ್ಬೋದು, ಈ ರೀತಿ ಅವ್ರು ಕೊಟ್ಟಂಥ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ದಾವಣಗೆರೆ ಕ್ಷೇತ್ರ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಸಂಘಟನೆಗೆ ಯಾವತ್ತೂ ಕೂಡ ಶಕ್ತಿ ತುಂಬಿದಂಥ ಕ್ಷೇತ್ರ ಇದು. ಮತ್ತು ಚಿತ್ರದುರ್ಗಕ್ಕೆ ಹತ್ತಿರ ಇರುವಂಥ ನಮ್ಮ ದಾವಣಗೆರೆ ಜಿಲ್ಲೆ ಆಗಿದ್ದರಿಂದ ಇಲ್ಲಿಂದನೇ 1-2 ಲಕ್ಷ ಜನ ಬರಬಹುದು ಅಂತೇಳಿ ನಮ್ದು ಎಲ್ಲರಿಗೂ ಕೂಡ ನಿರೀಕ್ಷೆ ಇದೆ.